ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಇವತ್ತು ಬಂದು ಥರ್ಸ್ಡೇ. ಸೊ ಥರ್ಸ್ಡೇ ಇವಾಗ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಬೇಕು. ಮತ್ತು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಇನ್ನೂ ಏನು ಇವತ್ತು ಕೆಲಸಗಳೇ ಮಾಡಿಲ್ಲ. ಟೈಮ್ ಬಂದು ಇವಾಗ 9 o'clock ಆಯಿತು. ಸೊ ನನಗೂ ಇವತ್ತು ಒಂದು ಮೇಕಪ್ ಇದೆ, ಹೊರಗಡೆ ಹೋಗೋಕ್ಕಿದೆ, ಒಂದು 2:30 ಹಂಗೆ. ಸೊ ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವತ್ತೆಲ್ಲ ಹೇಗಿರುತ್ತೆ ನನ್ನ ಒಂದು ಡೇ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಒಂದು ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ಸೊ ಟಿಫನ್ಗೆ ನಾನಿವತ್ತು ಪೊಂಗಲ್ ಮಾಡಿದೆ. ಮಕ್ಕಳೆಲ್ಲೂ ಸಹ ತಿನ್ಕೊಂಡು ಹೋದರು. ಮಧ್ಯಾಹ್ನಕ್ಕೆ ಸಾಂಬಾರು, ಸೊಪ್ಪು ಸಾಂಬಾರೆಲ್ಲ ಇದೆ, ಹೇಗೋ ಆಗುತ್ತೆ. ಈವ್ನಿಂಗಿಗೊಂದು ಮಾಡಬೇಕಾಗತ್ತೆ. ನಾನು ಬಂದು ನೋಡೋಣ, ಇಲ್ಲಾಂದರೆ ಯಾವ್ದಾದ್ರು ಸಾಂಬಾರು ಸಿಂಪಲ್ಲಾಗಿರೋದು ಮಾಡಿಬಿಟ್ಟು ಹೊರಟ್ಬಿಟ್ರೆ ಸೊ ಯಾವುದೇ ಥರ ರಿಸ್ಕ್ ಇರಲ್ಲ. ನನಗೆ ಅಲ್ಲಿಂದ ಎಷ್ಟೊತ್ತಾಗುತ್ತೋ ಏನೋ ಬರೋದು ಗೊತ್ತಿಲ್ಲ. ಮಹಾರಾಜ ಪ್ಯಾಲೇಸ್ ಅಲ್ಲಿ ನನ್ನ ಒಂದು ಮೇಕಪ್ ಇರೋದು. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ, ಅಲ್ಲಿ ಎಲ್ಲ ವರ್ಕ್ ಎಲ್ಲ ಹೇಗಿರುತ್ತೆ ಏನು ಅಂತ. ಓಕೆ, ಹಾಗಾದರೆ ಇವಾಗ ಬನ್ನಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಒಂದು ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಟಿಫನ್ ಇವಾಗ ತಿಂದ್ಬಿಟ್ಟು ಬೇರೆ ಕೆಲಸ ನೋಡ್ತೀನಿ. ಯಾಕಂದರೆ ತುಂಬ ಯಾಕೋ ಸುಸ್ತಾದಂಗೆ ಹಂಗೆ ಅನ್ನಿಸ್ತಿದೆ. ಪೊಂಗಲ್ ಮತ್ತು ಚಟ್ನಿ ತುಂಬ ಒಂದೊಳ್ಳೆ ಕಾಂಬಿನೇಷನ್, ಸಕ್ಕದಾಗಂತೂ ಆಗಿದೆ. ತಿನ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು, ಹಸ್ಬೆಂಡು ವರ್ಕಿಗೆ ಹೋದರು. ಸೊ ಇವಾಗ ನಾನು ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಬೇರೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನೋಡೋಣ, ಏನಾದರೂ ಸಾಂಬಾರು ಮಾಡಿಟ್ಬಿಟ್ರೆ ಒಳ್ಳೆಯದು. ಮುಗಿಸ್ಬಿಟ್ಟು ಹೊರಡೋದೆ. ಸೊ ಫ್ರೆಂಡ್ಸ್, ಟಿಫನ್ ಎಲ್ಲ ಆಯಿತು. ಆಲ್ಮೋಸ್ಟ್ ಹೆಣ್ಮಕ್ಳುಗಳಿಗೆ ಯಾವ ರೀತಿ ಅಂದರೆ ಕೆಲಸ ಅದು ಇದು ಸ್ವಲ್ಪ ಜಾಸ್ತಿನೇ. ಲೈಟಾಗಿ ಟಿಫನ್ ತಿಂದಿದ್ದೀನಿ. ಯಾಕಂದರೆ ಜಾಸ್ತಿ ಟಿಫನ್ ತಿಂದರೆ ಹೇಗಾಗುತ್ತೆ ಅಂದರೆ ಕೆಲಸ ಮಾಡೋದಕ್ಕೆ ಒಂಥರ ಸೋಂಬೇರಿತನ, ಒಂಥರ ಹಿಂಸೆ, ಈ ಥರ ಆಗ್ಬಿಡತ್ತೆ. ಸೊ ನಿನ್ನೆ ನಾನು ಬರಬೇಕಾದ್ರೆ ಒಂದಷ್ಟು ಪ್ರಾಡಕ್ಟ್ನ ತೊಗೊಂಬಂದೆ. ಕ್ರ್ಯಾಕ್ ಹೀಲ್ಸ್ಗೆ ನೀವು ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ಮ ಒಂದು ಹೀಲ್ಸಲ್ಲಿ ಕ್ರ್ಯಾಕ್ ಏನಾಗಿರುತ್ತೋ ಅದೆಲ್ಲ ಕವರ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಟರ್ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಸೊ ನೋಡಿ, ಇಷ್ಟ ಆದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಇದರ ನೇಮ್ ಮತ್ತು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಅದಾದಮೇಲೆ ನಾನು ನನಗೆ ಕ್ರೀಮ್, ಫೇಸ್ ಕ್ರೀಮ್ನ ನಾನು ಇದನ್ನು ತೊಗೊಂಬಂದೆ, ಖಾಲಿಯಾಗಿತ್ತು. ಸೊ ನಾನು ಎವ್ರಿ ಡೇ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡಿದ್ಮೇಲೆ ಫ್ರೆಂಡ್ಸ್ ತುಂಬ ಸ್ವಲ್ಪ ಸ್ಕಿನ್ ಎಲ್ಲ ಸಾಫ್ಟಾಗಿ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಹಾಗಾಗಿ ಇದನ್ನು ತೊಗೊಂಬಂದೆ. ನವ್ಯಾ ಕ್ರೀಮ್ ಸಾಫ್ಟ್ ಮಿಲ್ಕ್ ಇದ್ರದ್ದು. ಸೊ ಇದನ್ನು ಅಷ್ಟೇ ಮಕ್ಕಳಿಗೆ ಬಾಡಿ ಲೋಷನ್ಗೆ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಬಂದಿದ್ದೀನಿ. ಸೊ ಇದನ್ನೆಲ್ಲ ತೆಗೆದಿಡೋಣ ಇವಾಗ. ನಿನ್ನೆ ಅಷ್ಟೇ ತೊಗೊಂಬಂದೆ, ಖಾಲಿ ಆಗಿಬಿಡಿತು ಎಲ್ಲನೂ. ಸೊ ಇದನ್ನು ಹಚ್ಚೋದ್ರಿಂದ ಮಾತ್ರ ನಿಜವಾಗ್ಲೂ ನಿಮ್ಮ ಹೀಲ್ಸ್ ಏನು ಕ್ರ್ಯಾಕ್ ಆಗಿದೆ ಅದೆಲ್ಲ ಹಿಂಬಡಿ ಅಂತ ಹೇಳ್ತೀವಲ್ವ, ಆ ಹಿಂಬಡಿ ಫುಲ್ಲು ಒಡ್ಕೊಂಡಿರೋದಕ್ಕೆ ಇದನ್ನು ಹಚ್ಚೋದ್ರಿಂದ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಇದನ್ನು ಹಚ್ತಿದ್ದೀನಿ, ಯಾಕಂದರೆ ನಮಗೆ ಓವರ್ ಹೀಟ್ ಆಗಿಬಿಟ್ಟು ಫುಲ್ಲು ಹಿಂಬಡಿ ಎಲ್ಲ ಉರಿ ಹಾಕ್ತಿತ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ, ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಟ್ರೈ ಮಾಡಿ, ಓಕೆನಾ? ಸೊ ಇವಾಗ ನೋಡಿ ಮನೆ ಹೇಗಿದೆ ಅಂತ ಎಲ್ಲನೂ ತೆಗೆದು ಕ್ಲೀನ್ ಮಾಡಬೇಕು ಇವಾಗ. ಸೊ ಮೊದಲಿಗೆ ಐಟಮ್ಸ್ ಎಲ್ಲ ಯಾವ್ಯಾವ ಜಾಗದಲ್ಲಿ ಇರಬೇಕು ಆ ಜಾಗಕ್ಕೆ ಶಿಫ್ಟ್ ಮಾಡಿಬಿಟ್ಟು ಅದಾದ ನಂತರ ಶುರು ಮಾಡೋಣ, ಓಕೆನಾ? ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಪಾತ್ರೆಗಳನ್ನ ಕ್ಲೀನ್ ಮಾಡಿಬಿಟ್ಟು ನನ್ನ ದೊಡ್ಡ ಕೆಲಸ ಮುಗ್ದಂಗೆ. ಸೊ ಪ್ರತಿ ಸಲಿಗೂ ನಾನು ಪಾತ್ರೆ ಕ್ಲೀನ್ ಮಾಡಬೇಕಾದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟೇನೆ ನಾನು ಏನು ತೊಳೆಯೋದಕ್ಕೆ ಇಡೋದು. ಸೊ ಅದೆಲ್ಲ ಗಲೀಜೆಲ್ಲ ತೆಗೆದುಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ. ಇಲ್ಲ ಅಂದರೆ ನಿಜವಾಗ್ಲೂ ನನಗಂತೂ ಪಾತ್ರೆ ತಿಕ್ಕೋದಕ್ಕಂತೂ ಆಗಲ್ಲ.
ಸೊ ಹಾಗಾಗಿ ನೋಡಿ ಈ ಥರ ನೀಟಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಶಪ್ಪ ಪಾತ್ರೆ ಅಂತೂ ತೊಳೆದಾಯ್ತು. ಸೊ ಇವಾಗ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಕಿಚನ್ ಸ್ಲ್ಯಾಬ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇವಾಗ ಸೊ ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಸೊ ಇವಾಗ ನಮ್ಮನೆ ಹತ್ರ ಇದ್ರವ್ರೇನೋ ಪ್ಲಾಸ್ಟಿಕ್ ಇದ್ರವ್ರೇನೋ ಸೇಲ್ ಮಾಡ್ಕೊಂಡು ಬಂದಿದ್ರು. ಸೊ ನನ್ನ ಒಂದು ಮನೇಲಿ ಲಾಂಡ್ರಿ ಕ್ಲಾತ್ಸ್ ಎಲ್ಲ ಹಾಕೋದಕ್ಕೆ ಅಂತೇಳಿ ನಾನು ಮೀಶೋದಲ್ಲಿ ಕ್ಲಾತದು ಏನು ಬ್ಯಾಸ್ಕೆಟ್ ಥರ ತೊಗೊಂಡಿದ್ದೆ. ಬಟ್ ಅದು ಏನಂದರೆ ತುಂಬ ದಿನ ಬಾಳಿಕೆ ಬರಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಒಂದು ಪ್ಲಾಸ್ಟಿಕ್ದು ತೊಗೊಂಬೇಡ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಸೊ ಇಷ್ಟು ಕಡಿಮೆ ಬೆಲೆಗೆ ಈ ಒಂದು ಐಟಮ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಹೊರಗಡೆ ಎಲ್ಲನೂ ತುಂಬ ಕಾಸ್ಟ್ಲಿ ಇದೆ. ಇಲ್ಲೇ ಮನೆ ಹತ್ರ ಬಂದಿದ್ರಲ್ಲ ಅವ್ರ ಹತ್ರ ತೊಗೊಂಡಿರೋದು. ಸೊ ಅವರಾದರೂ ಸ್ವಲ್ಪ ಕಡಿಮೆಗೆ ಹಾಕ್ಕೊಡ್ತಾರೆ, ಹಾಗಾಗಿ ತೊಗೊಂಡಿದ್ದೀನಿ. ಸೊ ನಮ್ಮ ರೂಮ್ಗೊಂದು ಮತ್ತು ಮಕ್ಕಳು ರೂಮ್ಗೊಂದು ಅಂತ ಹೇಳಿಬಿಟ್ಟು ಸೊ 2 ತೊಗೊಂಡಿದ್ದೀನಿ. ಇದಾದರೆ ಏನೂ ಆಗಲ್ಲ, ನೀಟಾಗಿರುತ್ತೆ. ಸೊ ಇನ್ನೂ ಸ್ವಲ್ಪ ಬೇರೆ ಕ್ವಾಲಿಟಿದು ಇತ್ತು, ಬಟ್ ಅದು ಸ್ವಲ್ಪ ದೊಡ್ಡದಿತ್ತು. ಇದಕ್ಕಿಂತ ಇಷ್ಟು ಹೈಟ್ ಅಂದರೆ ಇದಿದೆಯಲ್ವಾ, ಇದರಲ್ಲಿ ಒಂದಿಷ್ಟು ಹೈಟ್ ಇತ್ತು. ತುಂಬ ದೊಡ್ಡದಾಗತ್ತೆ, ಬೇಡ ಅಂತ ಅನಿಸ್ಬಿಟ್ಟು ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡೋದಕ್ಕೆ ವಿಡಿಯೋದಲ್ಲಿ ತುಂಬ ದೊಡ್ಡದು ಅನ್ನಿಸ್ತಿದೆ, ಬಟ್ ಅಷ್ಟು ದೊಡ್ಡದೇನಲ್ಲ ಇದು. ಇದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳಿ ಅಂತಿದ್ದೀರಾ? ಸಾರಿ, ಮುಂಚೆನೇ ಅದು ಫಸ್ಟೇ ಹೇಳಬೇಕಲ್ಲ. ಸೊ 2ರಿಂದ ನಾನು 200 ರೂಪೀಸ್ ಕೊಟ್ಟೆ ಅಷ್ಟೇ. ಸೊ 200 ರೂಪೀಸ್ಗೆ ವರ್ತಲ್ಲ ಫ್ರೆಂಡ್ಸ್. ಸೊ ನನಗಂತೂ ವರ್ತ್ ಅನ್ನಿಸ್ತು. ಇವಾಗ ಮಕ್ಕಳು ರೂಮಲ್ಲೆಲ್ಲ ಇದನ್ನು ಇಟ್ಬಿಟ್ಟು ಈಗ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಫಸ್ಟು, ಆಮೇಲೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಓಕೆನಾ? ಸೊ ಬನ್ನಿ ಹಾಗಾದರೆ ಹೊರಡೋಣ ಇವಾಗ. ನಲ್ಲ ಫ್ರೆಂಡ್ಸ್, ಇದ್ರದ್ದು ಆರ್ಡ್ರ್ ಮಾಡಿದ್ದೆ ಅಂತ, ಬಟ್ ಇದೆಲ್ಲ ಹರಿದೇ ಹೋಗಿದೆ. ಇನ್ನೂ ಒಂದು ಅಷ್ಟೇ ಹರಿದೇ ಹೋಗ್ಬಿಟ್ಟಿದೆ. ಅದಕ್ಕೆ ಅಂತಲೇ ಈ ಥರ ಪ್ಲಾಸ್ಟಿಕ್ದನ್ನು ಇಲ್ಲಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಸೊ ಆರಾಮಾಗಿ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಈ ಒಂದು ಜಾಗಕ್ಕೆ. ಸೊ ಹಾಗಾಗಿ ಇದನ್ನು ತೊಗೊಂಬಿಟ್ಟಿದ್ದೀನಿ. ಪ್ಲಾಸ್ಟಿಕ್ದಾದರೆ ಏನೂ ಆಗೋಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಇದಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಹಾಕೋಂಗಿಲ್ಲ, ಅದು ಹರಿದೇ ಹೋಗ್ಬಿಡುತ್ತೆ ಮೇಲ್ಗಡೆ ತೊಗೊಂಡು ಹೋಗೋಷ್ಟರಲ್ಲಿ. ಸೊ ಇದಕ್ಕೆ ಹಾಕ್ಬಿಡೋಣ ಬಟ್ಟೆಗಳೆಲ್ಲ. ನೋಡಿ ಈ ಥರ ನೀಟಾಗಿ ಮುಚ್ಚಿಬಿಡ್ಬೋದು. ಇಲ್ಲಿ ನೋಡಿ ಇದು ಕಟ್ಟಾಗಿರೋದು ಈ ಥರ ಇದೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ. ಇದಾದರೂ ಪರವಾಗಿಲ್ಲ ಫ್ರೆಂಡ್ಸ್, ನೋಡೋದಕ್ಕೆ ಇಷ್ಟ ಆದರೂ ಇದೆ. ಇನ್ನೂ ಒಂದಂತೂ ಫುಲ್ಲು ಹರಿದೇ ಹೋಗ್ಬಿಟ್ಟಿದೆ. ಸೊ ಇದಂತೂ 150 ರೂಪೀಸ್ ಏನೋ ಎರಡಕ್ಕೆ. ಸೊ ತುಂಬಾ ಜಾಸ್ತಿ ಆಯಿತು ಅನ್ನಿಸ್ತು. ಇದು ಬೆಟರ್ ಅಲ್ವಾ, 2ರಿಂದ 200 ರೂಪೀಸು. ನನಗಂತೂ ವರ್ತ್ ಅನ್ನಿಸ್ತು. ಓಕೆ, ಇವಾಗ ಬೇರೆ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನೇ ಎಲ್ಲ ಆಯಿತು. ಇವಾಗ ಪೂಜೆಗೆ ಹೂ ಕಿತ್ಕೊಂಬರೋಣ ಅಂತ ಹೇಳಿ ಮೇಲೆ ಹೋಗೋಣ ಅಂತೇಳಿ ಹೋಗ್ತಿದ್ದೀನಿ. ಸೊ ನಮ್ಮ ಗಿಡದಲ್ಲೇ ತುಂಬ ಹೂ ಬಿಟ್ಟಿದೆ, ಅದನ್ನು ಕಿತ್ಕೊಂಡು ಬರ್ತೀನಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಟೆರೆಸ್ ಮೇಲಿದೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ನಮ್ಮ ಪೂಜೆಗೆ ಆರಾಮಾಗಿ ನಮ್ಮ ಗಿಡದ್ದೇ ಕಿತ್ಕೋಬೋದು, ಅಷ್ಟು ಹೂ ಬಿಟ್ಟಿದೆ. ಮೇಲೂ ಇದೆ, ಇಲ್ಲಿ ಕೆಳಗಡೆ ಮಾತ್ರ ಇಷ್ಟಿದೆ ನೋಡಿ.
ನೋಡಿ ಸಾಮಾನ್ಗೆ ಹೂ ಬಿಟ್ಟಿದೆ. ಸೊ ಇಲ್ಲಿ ನೋಡಿ ಸಾಮಾನ್ಗೆ ಹೂ ಇದೆ, ಇಲ್ಲೂ ಒಂದು ಅರಳಿದೆ ಮತ್ತು ಇಲ್ಲೂ ಇದ್ದಾವೆ ಇಲ್ಲಿ ನೋಡಿ. ಸೊ ಇದು ಯಾಕೋ ಅಷ್ಟು ಆರೋಗ್ಯವಾಗಿಲ್ಲ, ಇದನ್ನೇನು ಕಿತ್ಕೊಳ್ಳಲ್ಲ, ಇವನ್ನ ಮಾತ್ರ ಕಿತ್ಕೊತೀನಿ. ನೋಡಿ ಪೂಜೆ ಎಲ್ಲ ಆಯಿತು ಆಲ್ಮೋಸ್ಟ್. ಹೊರಗಡೆ ಎಲ್ಲ ಧೂಪ ಎಲ್ಲ ಇಟ್ಟು ಈಗ ದೇವ್ರ ಮನೆಯಲ್ಲೆಲ್ಲ ಈ ಥರ ರೆಡಿ ಮಾಡಿದ್ದೀನಿ. ಸೊ ನೋಡಿ ನಮ್ಮ ಗಿಡದ್ದೇ ಹೂಗಳು ಎಲ್ಲ ಫೋಟೋಗೂ ಆಯಿತು. ಸೊ ಅದೊಂಥರ ಖುಷಿ ಅಂತ ಅನಿಸುತ್ತೆ ನೋಡೋದಕ್ಕೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು, ಮೇಲಿಂದಾನೆ ಹೂವೆಲ್ಲ ಕಿತ್ಕೊಂಡು ಬಂದೆ. ಸೊ ಏನಪ್ಪ ಅಂದರೆ ಈ ಒಂದು ದೇವ್ರ ಮನೆ ವಾಸ್ಕಲ್ಗೆ ಮಾತ್ರ ಹೂ ಇರಲಿಲ್ಲ, ಅದು ಬಿಟ್ಟರೆ ಇನ್ನು ದೇವ್ರ ಮನೆಗೆಲ್ಲನೂ ಕರೆಕ್ಟಾಗಿ ಸಾಕಾಯಿತು. ಸೊ ಇವಾಗ ದೇವರು ಬಲಗಡೆ ಹೂವು ಕೊಟ್ಟಿದ್ದಾರೆ ನೋಡಿ, ಬಾಬಾ ಅವರು. ಒಳ್ಳೆಯದಾಗಲಿ ದೇವರೇ ಕಾಪಾಡಿ. ಸೊ ಬಲಗಡೆ ಹೂವು ಕೊಟ್ಟಿದ್ದಾರೆ. ಸೊ ಅದೊಂಥರ ಖುಷಿ, ಪಾಸಿಟಿವ್. ಸೊ ಇವಾಗ ನಾನಿಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಸೊ ರೈಸ್ ಹಾಕಿಬಿಡಲಿ, ನಾನು ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ. ಸೊ ಇವಾಗ ಫ್ರೂಟ್ಸ್ ತಿನ್ಬಿಟ್ಟು ಮುಂದೆ ಏನಂತ ನೋಡೋಣ. ಫ್ರೆಂಡ್ಸ್ ಆ್ಯಕ್ಚುಲಿ ಏನು ಲ್ಯಾಂಡ್ರಿ ಬ್ಯಾಸ್ಕೆಟ್ ತೊಗೊಂಡೆ ಅಲ್ವಾ, ಅದಕ್ಕೆ ಲೋಕಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಮೇಲ್ಗಡೆ ಹೋಗಿದ್ದಾರೆ ಇವಾಗ ಸ್ನಾನಕ್ಕೆ, ಅಲ್ಲಿಂದ ಬಂದಮೇಲೆ ಅವ್ರ ರಿಯಾಕ್ಷನ್ ನೋಡೋಕ್ಕಾಗೋದು. ಸೊ ವೆಯ್ಟ್ ಮಾಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಈಗ ಜಸ್ಟ್ ಸ್ವಲ್ಪ ಊಟ ಮಾಡಿಕೊಂಡೆ ಆಯಿತು. ಇವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲಿಂದ ಹೊರಡ್ತೀನಿ. ಫ್ರೆಂಡ್ಸ್ ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಚಿಕನ್ ಮಾಡ್ತಿದ್ದಾರೆ. ಹಾಂ ನಿಜವಾಗ್ಲೂ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹಾಂ ನೋಡಿ ಫ್ರೆಂಡ್ಸ್ ಅಲ್ಲಿ. ಹಾಂ ನನಗೆ ಹೊಡೆದು ಯಾರು ಹೊಡೆದಪ್ಪ? ಹಾಂ ನೋಡಿ ಫ್ರೆಂಡ್ಸ್ ಯಾವ್ಯಾವ ಸಾಂಗ್ ಆಡ್ಕೊಂಡು ಉರಿಸ್ತಾವ್ರೆ. ಬರಲಿ ಹಿಡ್ದೇ ಹೋಗ್ಬೇಕು, ನನಗೆ ಹಬ್ಬ ಮಾಡ್ತೀನಿ ಹಬ್ಬ ನಿಜ ಲೋಕಿ. ಸರಿ ಬರಲಾ? ಬಾಯ್, ಹುಷಾರು. ಸೊ ಫ್ರೆಂಡ್ಸ್ ಇವಾಗ ಮನೆಯಿಂದ ಹೊರಡ್ತಿದ್ದೀನಿ. ಪಾರ್ಲರ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಹೊರಡೋದು. ಸೊ ಬನ್ನಿ ಇವತ್ತಿನ ದಿನ ಮೇಕಪ್ ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಸೊ ಫ್ರೆಂಡ್ಸ್ ನಾನು ಪಾರ್ಲರ್ ಹತ್ರ ಬಂದು ಇವಾಗ ಕಾರಲ್ಲಿ ಹೊರಡೋಣ ಅಂತ ಹೇಳಿ ಕೂತಿದ್ದೀವಿ. ಟೋಟಲ್ ಎಲ್ಲ ಒಂದು 4 ಜನ ಹೋಗ್ತಿರೋ ಅಂಥದ್ದು. ಬಂದೆಲ್ಲ ರೀಚ್ ಆಗಿದ್ದೀವಿ. ಈಗ ಜಸ್ಟ್ ಹೋಗಬೇಕು. ನೋಡೋಣ ಹೇಗೆ ಬರುತ್ತೆ ಮೇಕಪ್, ಅವರ ಇದು ಹೇಗಿರುತ್ತೆ ನೋಡೋಣ ಅಲ್ವಾ ಅಕ್ಕ? ಹಾಂ ಸರಿ ಓಕೆ ಬನ್ನಿ ಇವಾಗ ಶುರು ಮಾಡೋಣ. ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಏನು ಅಂತ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ಇಲ್ಲ ಕೂಡ ಮೇಕಪ್ ಎಷ್ಟೇನು ಮಾಡಿ ನಾನು ಮಾಡೆಲ್ ಜಾಸ್ತಿ ಆಗಲ್ಲ. ಮೋಸ್ಟ್ಲಿ ಬೇರೆ ರೂಮಲ್ಲಿ ಯಾರು ಬಿಟ್ಟಿದ್ಯಾ ಅಂತ ಬೇಗ ಸೆಕ್ಷನ್ ಹೋಗಿತ್ತು. ಮಾರ್ನಿಂಗ್ ಎಷ್ಟು ಗಂಟೆಗೆ ಹೋಗೋದು? ಮಾರ್ನಿಂಗ್ 6 o'clock. 6 o'clock ನಿಜವಾಗ್ಲೂ ಆಗಲ್ಲ ಇದು ಮಾಡೋಕ್ಕೆ, ಬೇಗನೆ ಬರಬೇಕು. ಸೊ ಫ್ರೆಂಡ್ಸ್ ಕಂಪ್ಲೀಟ್ ಆಯಿತು, ಮಾರ್ನಿಂಗ್ ಬರಬೇಕು. ಸೊ ಮಾರ್ನಿಂಗ್ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ನೈಟಲ್ಲೆಲ್ಲ ಮುಗಿಸಿ ನಾವು ಹೊರಟ್ವಿ. ಮಾರ್ನಿಂಗ್ ಒಂದು 6:30ಗೆಲ್ಲ ಬಂದ್ವಿ. 6:30ಗೆಲ್ಲ ಬಂದು ತುಂಬ ಅಂದರೆ ಕೆಲವ್ರಿಗೆಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಾದಮೇಲೆ ಫ್ರೆಂಡ್ಸ್ ನಿಜವಾಗ್ಲೂ ಯಾರ್ದು ಫೋಟೋಸ್ ತೊಗೊಳೋಕ್ಕಾಗಿಲ್ಲ, ಅದೊಂದೇ ಬೇಜಾರಾಗಿದ್ದು. ಬಟ್ ಮಂಟಪ ಮಾತ್ರ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಕೆಲವೊಂದು ವೀಡಿಯೋಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ವೀಡಿಯೋ ಮಾಡ್ಕೊಂಡಿದ್ದು. ಯಾವುದೂ ಸಹ ವೀಡಿಯೋ ನಾವು ತೊಗೊಳೋಕ್ಕೆ ಆಗಿಲ್ಲ, ಬೇಜಾರಾಯಿತು. ಇರಲಿ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಇರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.